ಬಂಧ ಮುಕ್ತ ಏನೋ ಈಗಾಗಿದೆ. ತಾತ್ಕಾಲಿಕವಾಗಿ ರೇವಣ್ಣ ಅವರು ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ. ಬರ್ತಾ ಇದ್ದಂತೆಯೇ ಕುಟುಂಬಸ್ಥರೆಲ್ಲರೂ ನೋಡಿ ಭಾವುಕರಾಗಿದ್ದಾರೆ. ತಂದೆ ತಾಯಿ ನೋಡ್ತಾ ಇದ್ದಂತೆ ರೇವಣ್ಣ ಅವರು ಕಣ್ಣೀರನ್ನ ಹಾಕಿದ್ದಾರೆ. ಕಾಲಿಗೆ ಬಿದ್ದು ಆಶೀರ್ವಾದವನ್ನ ರೇವಣ್ಣ ಅವರು ಅಲ್ಲಿ ಪಡೆದುಕೊಂಡಿದ್ದಾರೆ. ಕುಟುಂಬಸ್ಥರನ್ನ ನೋಡ್ತಾ ಇದ್ದಂತೆಯೇ ರೇವಣ್ಣ ಅವರು ಭಾವುಕರಾಗಿದ್ದಾರೆ. ದೇವೇಗೌಡರ ನಿವಾಸಕ್ಕೆ ಬರ್ತಾ ಇದ್ದಂತೆಯೇ ಕುಟುಂಬಸ್ಥರೆಲ್ಲ ನೋಡ್ತಾ ಇದ್ದಂತೆ ಭಾವುಕರಾಗಿದ್ದಾರೆ ರೇವಣ್ಣ ಅವರು. ಸೊ ನಿನ್ನೆಯೂ ಕೂಡ GT ದೇವೇಗೌಡರು ಜೈಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಕಣ್ಣೀರನ್ನ ಇಟ್ಟಿದ್ದಾರೆ. ನನ್ನ ಸಹೋದರಿ ಶ್ರೀನಿವಾಸ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಶ್ರೀನಿವಾಸ್, ಬರ್ತಾ ಇದ್ದಂಗೆ ಕುಟುಂಬಸ್ಥರನ್ನು ನೋಡಿದ ನಂತರ ಏನಾಯ್ತಲ್ಲಿ, ಯಾವ ರೀತಿಯಾದಂಥ ಭಾವನೆಗಳು ವ್ಯಕ್ತವಾಯಿತು ಅಂತ? ಅರುಣ್, ಸಹಜವಾಗಿ ಯಾಕೆಂದ್ರೆ ರೇವಣ್ಣ ಅವರ ಪ್ರಕಾರ ಅಥವಾ ದೇವೇಗೌಡರ ಕುಟುಂಬದ ಪ್ರಕಾರ ಇದೊಂದು ರೇವಣ್ಣ ಅವರ ವಿರುದ್ಧ ರಾಜಕೀಯ ಷಡ್ಯಂತ್ರ ಅನ್ನುವಂಥದ್ದು. ನಾನು ಈಗಾಗಲೇ ಹೇಳಿದಾಗೆ ಹಿಂದೆ SIT ಅವರು ಇಲ್ಲಿಂದನೇ ಬಂಧನ ಮಾಡ್ಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲೂ ಕೂಡ ಮನೆಯಲ್ಲಿ ಒಂದು ರೀತಿಯಾದಂತಹ ಮಡುಗಟ್ಟಿದ ಶೋಕ ಇತ್ತು. ಇವತ್ತು ರೇವಣ್ಣ ಅವರು ಮತ್ತೆ ವಾಪಸ್ ಬಂದಾಗ ಸಹಜವಾಗಿ ಮನೆಯಲ್ಲಿ ಒಂದು ರೀತಿಯಾದಂಥ ನೆಮ್ಮದಿ, ಒಂದಿಷ್ಟು ಭಾವುಕರಾದ್ರು ರೇವಣ್ಣ ಅನ್ನೋರಂಥವ್ರು, ಮತ್ತೆ ತಂದೆ ತಾಯಿಯಿಂದ ಆಶೀರ್ವಾದ ಪಡೆದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ರೇವಣ್ಣ ಅವರು ಭಾವುಕರಾದ್ರು ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಯಾಕೆ ಅನ್ನುವಂಥದ್ದಾದ್ರೆ, ರೇವಣ್ಣ ಅವರು ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ GT ದೇವೇಗೌಡರು ಹೇಳ್ತಿದ್ರು, ನನ್ನದಲ್ಲದ ತಪ್ಪಿಗೆ ನಾನು ಜೈಲಿಗೆ ಹೋಗಿದ್ದೇನೆ ಅನ್ನುವಂತಹ ಮಾತುಗಳನ್ನೇ ಹೇಳ್ತಾ ರೇವಣ್ಣ ಅವರು ಕಣ್ಣೀರು ಹಾಕಿದ್ರು ಅನ್ನುವಂಥ ಮಾತುಗಳನ್ನ GT ದೇವೇಗೌಡರು ಹೇಳಿದ್ರು. ಹೌದು, ಯಾರೇ ಒಬ್ಬ ವ್ಯಕ್ತಿ ತಾನು ಮಾಡದ ತಪ್ಪಿಗೆ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಸಹಜವಾಗಿ ನೋವಾಗುತ್ತೆ. ಅದೇ ರೀತಿಯಾದಂತಹ ಮನಸ್ಥಿತಿ ರೇವಣ್ಣ ಅವ್ರಿಗೂ ಕಾಡ್ತಿದ್ದಂಥದ್ದು. ಕಳೆದ 7-8 ದಿನಗಳ ಒಂದು ವಿಚಾರಗಳೇನಿದ್ದಾವೆ, ಸಹಜವಾಗಿ ಒಂದಿಷ್ಟು ಕುಗ್ಗಿ ಹೋಗಿದ್ರು. ಅದಾದ ನಂತರ ಜಾಮೀನು ಸಿಕ್ತು, ಅವರು ಇವತ್ತು ಹೊರಗಡೆ ಬಂದಿದ್ದಾರೆ. ನೇರವಾಗಿ ತಂದೆ ತಾಯಿಯವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಬಂದಿದ್ದಾರೆ. ಸಹಜವಾಗಿ ಕುಟುಂಬದಲ್ಲಿ ಒಂದು ರೀತಿಯಾದಂತಹ ಭಾವನಾತ್ಮಕ ಸಂಬಂಧಗಳು ಹೆಚ್ಚಾಗಿರೋದ್ರಿಂದ ಎಲ್ಲವೂ ಕೂಡ ಭಾವನಾತ್ಮಕವಾಗಿ ನೋಡಿದ್ದಾರೆ. ಇವತ್ತು ಬಂದ ಕೂಡಲೇ ಅವರ ಆಶೀರ್ವಾದವನ್ನು ಪಡೆಯುವಂಥದ್ದು, ಅಣ್ಣ ಬಂದರು ಅನ್ನುವಂತಹ ಸಂದರ್ಭದಲ್ಲಿ ಸಹೋದರಿಯರು ಕೂಡ ಅದೇ ರೀತಿಯಾದಂತಹ ಭಾವನೆ ವ್ಯಕ್ತಪಡಿಸುವಂಥದ್ದು. ಕುಮಾರಸ್ವಾಮಿಯವರು ಇಲ್ಲೇ ಇದ್ರು. ದೇವನಿಂದನೂ ಕೂಡ ಕುಮಾರಸ್ವಾಮಿಯವರು ರೇವಣ್ಣ ಅವರ ವಿರುದ್ಧ ಇದು ಷಡ್ಯಂತ್ರ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಸಹಜವಾಗಿ ಈ ರೀತಿಯಾದಂತಹ ಪ್ರಹಸನಗಳು ಆದ ಬಳಿಕ ಮನೆಗೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಭಾವನಾತ್ಮಕ ವಿಚಾರಗಳಿರುತ್ತೋ ಅದೇ ಇವತ್ತು ಕೂಡ ರೇವಣ್ಣ ಅವರ ಮನೆಯಲ್ಲಿ ಆಗಿರುವಂಥದ್ದು. ಎಲ್ಲರೂ ಕೂಡ ಅವರನ್ನ ಭಾವನಾತ್ಮಕವಾಗಿ ಬರಮಾಡಿಕೊಂಡಿದ್ದಾರೆ. ಒಂದಿಷ್ಟು ಸದ್ಯದ ಮಟ್ಟಿಗೆ ಜಾಮೀನು ಸಿಕ್ಕಿ ಅವ್ರ ಮನೆಗೆ ಬಂದಿರೋದ್ರಿಂದ ಸಹಜವಾಗಿ ಮನೆಯಲ್ಲಿ ಒಂದಿಷ್ಟು ನೆಮ್ಮದಿ, ದೊಡ್ಡ ಒಂದು ಗಂಡಾಂತರ ತಪ್ಪಿತು ಅನ್ನುವಂತಹ ಭಾವನೆಗಳು ಇವತ್ತು ದೇವೇಗೌಡರ ಮನೆಯಲ್ಲಿ ಕಾಣಿಸ್ತಿರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಶ್ರೀನಿವಾಸ್, ಮನೆಗೆ ಬರ್ತಾ ಇದ್ದಂತೆಯೇ ಕಣ್ಣೀರನ್ನು ಹಾಕಿದ್ದಾರೆ. ಅದಾದ ನಂತರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. 6 ದಿನಗಳ ಬಳಿಕ ಮನೆಗೆ ಬಂದಿದ್ದಾರೆ. 6 ದಿನ ಅಲ್ಲ, 10 ದಿನ. ಮೇ 4ನೇ ತಾರೀಕಿಗೆ ಅವರನ್ನು ಸಂಜೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಿತ್ತು. ಮೇ 4ನೇ ತಾರೀಕು, ಇವತ್ತು ಮೇ 14ನೇ ತಾರೀಕು, 10 ದಿನ ಆಗೋಯ್ತು. ನಾಳೆ ಹೊಳೆನರಸೀಪುರಕ್ಕೆ ತೆರಳುವಂತಹ ಸಾಧ್ಯತೆ ಇದೆ. ಆ 10 ದಿನಗಳ ಬಳಿಕ ಮನೆಗೆ ಬಂದಿದ್ದಾರೆ ರೇವಣ್ಣ ಅವರು. ಸೊ ಇವತ್ತು ದೇವೇಗೌಡರ ನಿವಾಸದಲ್ಲೇ ಇರ್ತಾರೆ. ನಾಳೆ ಹೊಳೆನರಸೀಪುರಕ್ಕೆ ತೆರಳುವಂತಹ ಸಾಧ್ಯತೆ ಇದೆ. ಸೊ ನಾಳೆ ಹೊಳೆನರಸೀಪುರಕ್ಕೆ ಹೋಗ್ತಾರೆ. ಬಟ್ KR ನಗರಕ್ಕೆ ಹೋಗೋಕ್ಕೆ ಅವರಿಗೆ ಅವಕಾಶ ಇಲ್ಲ. ಸೊ ದೇವೇಗೌಡರ ನಿವಾಸಕ್ಕೆ ಬಂದು ಭಾವುಕರಾಗಿದ್ದಾರೆ. ಕುಟುಂಬಸ್ಥರನ್ನ ಕಂಡು ಭಾವುಕರಾದರು. ಅದಾದ ನಂತರ ಬೆಂಗಳೂರಿನಲ್ಲೇ ಇವತ್ತು ವಿಶ್ರಾಂತಿಯನ್ನು ಪಡಿತಾರೆ. ಸೊ ಅದಾದ ನಂತರ ನಾಳೆ ಹೊಳೆನರಸೀಪುರಕ್ಕೆ ತೆರಳುವಂತಹ ಸಾಧ್ಯತೆ ಇದೆ. ಸೊ ಏನಾಗುತ್ತೆ ಮುಂದಿನ ಕಾನೂನಾತ್ಮಕ ಹೋರಾಟ ಅನ್ನೋದ್ರ ಬಗ್ಗೆ ಚರ್ಚೆನೂ ಕೂಡ ಇವತ್ತೇ ಮಾಡ್ತಾರೆ. ಕಾರಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಈ ಕೇಸ್ನಿಂದ ಆಚೆ ಬರುವಂಥ ಪ್ರಯತ್ನ ಅವರನ್ನು ಮಾಡಿಕೊಳ್ತಾ ಇದ್ದಾರೆ. ಶ್ರೀನಿವಾಸ್, ಈಗ ಇವತ್ತು ಅಲ್ಲೇ ಉಳ್ಕೊಳ್ತಾರ. ಮೇ 4ನೇ ತಾರೀಕಿಗೆ ಅವರನ್ನು ಸಂಜೆ 7 ಗಂಟೆಗೆ ಇದೇ ರೀತಿಯಾಗಿ SIT ಅವರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು. 20 ನಿಮಿಷಗಳ ಭಾರಿ ಹೈಡ್ರಾಮಾಗಳ ನಂತರ ಅವ್ರನ್ನ ಕರ್ಕೊಂಡು ಹೋಗಿದ್ರು. ಈಗ ವಾಪಸ್ ಮೇ 14ನೇ ತಾರೀಕು, ಆಲ್ಮೋಸ್ಟ್ 10 ದಿನ ಆಗೋಯ್ತು ಅವರು ವಾಪಸ್ ಆ ಮನೆಗೆ ಬಂದಿದ್ದು. ಸೊ ಈ 10 ದಿನಗಳ ನಂತರ ಬಂದಂಥ ಸಂದರ್ಭದಲ್ಲಿ ಇವತ್ತು ಇದೇ ನಿವಾಸದಲ್ಲಿ ಉಳ್ಕೊಂಡು ನಾಳೆ ಹೊಳೆನರಸೀಪುರಕ್ಕೆ ಹೋಗ್ತಾರಾ, ಹೇಗೆ ಶ್ರೀನಿವಾಸ್? ಅರುಣ್, ಹೌದು, ಈಗ ಬರ್ತಿರುವಂಥ ಮಾಹಿತಿ ಪ್ರಕಾರ ರೇವಣ್ಣ ಅವರು ಇಲ್ಲೇ ಇರ್ತಾರೆ ಇವತ್ತು ಅನ್ನುವಂಥದ್ದು. ಯಾಕೆಂದರೆ ನೀವು ಹೇಳ್ತಾರೆ ಕರೆಕ್ಟು, ಕಳೆದ 10 ದಿನಗಳಿಂದ ಇಲ್ಲಿಂದನೇ ಅವರನ್ನು ಬಂಧನ ಮಾಡ್ಕೊಂಡು ಹೋಗಲಾಗಾಯಿತು. ಅದಾದ ನಂತರ SIT ವಿಚಾರಣೆಗಳು, ಅದಾದ ನಂತರ ಜೈಲಿಗೆ ಹೋದರು, ಜಾಮೀನು ಪ್ರಕ್ರಿಯೆಗಳು, ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ರೇವಣ್ಣ ಅವರ ಮನಸ್ಸಿನ ಮೇಲೆ ಒಂದಿಷ್ಟು ಆಘಾತ ಪರಿಣಾಮ ಬಿದ್ದೇ ಇರುತ್ತೆ. ಹಾಗಾಗಿ ಅವರಿಗೆ ನೆಮ್ಮದಿ ಸಿಗುವಂಥ ಜಾಗ ಯಾವುದು ಅನ್ನೋಂಥದ್ರೆ ತಂದೆ ತಾಯಿಗಳಿರುವಂತಹ ಅವರ ಮನೆ. ಹಾಗಾಗಿನೇ ನೇರವಾಗಿ ಅವರು ಅಲ್ಲಿಂದನೇ ಜೈಲಿಂದನೇ ನೇರವಾಗಿ ಮನೆಗೆ ಬಂದಿದ್ದಾರೆ. ಇಲ್ಲಿ ಸಹಜವಾಗಿ ಕುಟುಂಬದ ಜೊತೆ
ಒಂದಿಷ್ಟು ಮಾತುಕತೆಗಳು, ಯಾವೆಲ್ಲ ತೊಂದರೆಗಳಾಯಿತು, ನೋವಾಯಿತು, ಏನು ಇದರ ಷಡ್ಯಂತ್ರ, ಇದೆಲ್ಲವೂ ಕೂಡ ಇವತ್ತು ಮಾತುಕತೆಗಳನ್ನು ಮಾಡ್ತಾರೆ. ಈಗ ಜಾಮೀನೇನೋ ಸಿಕ್ಕಿದೆ, ಮುಂದಿನ ಪ್ರಕ್ರಿಯೆಗಳೇನು ಅನ್ನುವಂಥದ್ದು ಬಹುಶಃ ಕುಟುಂಬದಲ್ಲಿ ಕೂತು ಮಾತಾಡುವಂಥ ಸಾಧ್ಯತೆ ಇದ್ರೆ ಇವತ್ತಿನ ಮಟ್ಟಿಗೆ ಆ ಶಾಕ್ನಿಂದ ಹೊರಗಡೆ ಬರಬೇಕು. ಬಹುಶಃ ಇವತ್ತು ಇಲ್ಲೇ ಇದ್ದು ಅಥವಾ ಇವತ್ತು ನಾಳೆ ಇಲ್ಲೇ ಇದ್ದು ಬಹುಶಃ ನಾಡಿದ್ದು ಹಾಸನಕ್ಕೆ ಹೋಗಿ ಅಲ್ಲಿ ದೇವಸ್ಥಾನಗಳಿಗೆ ಅಥವಾ ಮನೆ ದೇವರಿಗೆ ಭೇಟಿ ಆಗುವಂತಹ ಸಾಧ್ಯತೆ ಇದೆ. ತಕ್ಷಣಕ್ಕೆ ಅವರು 10 ದಿನಗಳಿಂದ ಪಟ್ಟಂತ ನೋವು ಅದೆಲ್ಲವನ್ನು ಕೂಡ ಮರೆತು ಇವತ್ತು ಹೊರಗಡೆ ಬಂದಿರೋದ್ರಿಂದ ಸಹಜವಾಗಿ ಕುಟುಂಬದ ಜೊತೆ ಒಂದಿಷ್ಟು ಸಮಯ ಕಳೆಯುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಅವರು ರೇವಣ್ಣ ಅವರು ಇಲ್ಲೇ ಇದ್ದು ನಾಳೆ ಬಹುಶಃ ಹಾಸನಕ್ಕೆ ಹೋಗಬಹುದು ಅಂತ ಹೇಳಬಹುದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಶ್ರೀನಿವಾಸ್.